ಲಾಸ್ಟ್ ಸಂಡೇ ನಮ್ಮೂರು ಸಂತೆಗೆ ಹೋದಾಗ ಅಲ್ಲಿ ಮೂಗುತಿ ಅವರೇ ತರಕಾರಿ ಸಿಕ್ಕಿತ್ತು. ಒಬ್ಬರು ಅಜ್ಜಿ ಇದನ್ನು ಮಾರ್ತಾರೆ. ಇದಕ್ಕೆ ಮುಂಚೆ ನಾನು 2-3 ಸರಿ ಇವ್ರ ಹತ್ರ ತೊಗೊಂಡ್ಬಿಟ್ಟು ಪಲ್ಯ ಮಾಡಿದ್ದೆ. ಫಸ್ಟ್ ಟೈಮ್ ತೊಗೋಬೇಕಾದ್ರೆ ಅವ್ರ ಹತ್ರನೇ ರೆಸಿಪಿ ಕೇಳಿ ಮಾಡಿದ್ದಿದ್ದು. ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಕಟ್ ಮಾಡಬೇಕು ಅಂದರೆ ಮೇಲಿನ ಭಾಗನ ಡಿಸ್ಕಾರ್ಡ್ ಮಾಡಿಬಿಟ್ಟು ಕೆಳಗಿನ ಭಾಗ ಮಾತ್ರ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಹಾಗೆ 2-3 ಸರಿ ವಾಶ್ ಮಾಡಿಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇಲ್ಲಿ ತೆಂಗಿನಕಾಯಿ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನದ ಪುಡಿ, ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ, ಸಣ್ಣಕ್ಕೆ ಹೆಚ್ಚಿರೋ ಈ ಮೂಗುತಿ ಅವರೇನೋ ಹಾಕಿ ಮತ್ತೆ ಹುರ್ಕೋಬೇಕು 1-2 ನಿಮಿಷ. ನಂತರ ಒಂದು 1/4 ಕಪ್ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿಟ್ಟು ಒಂದು 4-5 ನಿಮಿಷ ಬೇಯಿಸಿದ್ರೆ ಸಾಕು. ಬೇಗ ಈ ತರಕಾರಿ ಬೇಯುತ್ತೆ. ತೆಂಗಿನಕಾಯಿ ಜೀರಿಗೆ ರುಬ್ಬಿರೋದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಈ ಮೂಗುತಿ ಅವರೇ ಪಲ್ಯ ರೆಡಿ ಆಗುತ್ತೆ. ಜೀರಿಗೆ ಘಮ ಅಂತೂ, ಹಸಿ ಜೀರಿಗೆ ಘಮ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕನ್ನಡದಲ್ಲಿ ಈ ಮೂಗುತಿ ಅವರಿಗೆ ಏನು ಹೇಳ್ತಾರೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.